ವೀಕ್ಷಕರೇ ನಮಸ್ಕಾರ. ನಾನು ಕಿಶನ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲೆಯ ವರದಿಗಾರ. ಪುತ್ತೂರಿನ ಒಂದು ಸಣ್ಣ ಘಟನೆ ಇಡೀ ಜಿಲ್ಲೆಯ ಕೋಮು ಕಿಡಿ ಜ್ವಾಲೆಯನ್ನು ಹೊತ್ತಿ ಉರಿಸಿದೆ. ಇಡೀ ಜಿಲ್ಲೆಯ ಜನ ಆತಂಕದಲ್ಲಿ ಈಗ ತಿರುಗಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿವರೆಗೆ ಶಾಂತವಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಒಂದು ವಿಚಾರ ಮತ್ತೆಲ್ಲಿ ಗಲಾಟೆ ಹತ್ತಿಕೊಳ್ಳುತ್ತೆ ಎಂಬ ಭಯದಲ್ಲಿ ಜನರು ಕೂಡ ಇದ್ದಾರೆ. ಘಟನೆ ಆಗಿದ್ದಿಷ್ಟೇ, ಕೇವಲ ₹100 ವಿಚಾರಕ್ಕೆ ಇದೀಗ ಎರಡು ಧರ್ಮದ ನಡುವಿನ ದ್ವೇಷದ ವಾತಾವರಣ ನಿರ್ಮಾಣ ಆಗಿದೆ. ಆಗಸ್ಟ್ 21ನೇ ತಾರೀಕು ಪುತ್ತೂರಿನ ದರ್ಬೆಯಲ್ಲಿ ಒಂದು ಘಟನೆ ಆಯಿತು. ಆ ದರ್ಬೆಯ ಜೆರಾಕ್ಸ್ ಅಂಗಡಿಗೆ ಸುಳ್ಯ ಮೂಲದ ಮುಬಾಶಿರ್ ಕುಟುಂಬ ಹೋಯಿತು. ಅಲ್ಲಿ ಅವರ ಆಧಾರ್ ಪತ್ರಗಳನ್ನು ಜೆರಾಕ್ಸ್ ಮಾಡಿದ್ರು. ಕೊನೆಗೆ ತಮ್ಮ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಲ್ಯಾಮಿನೇಷನ್ಗೆ ಕೊಟ್ಟಿದ್ದರು. ಯಾಕೆಂದರೆ ಅವರು 2 ದಿನಗಳ ಬಳಿಕ ಮಂಗಳೂರಿನ ಪಾಸ್ಪೋರ್ಟ್ ಆಫೀಸಿಗೆ ಅದನ್ನು ವೆರಿಫಿಕೇಷನ್ಗೆ ಕೊಡಬೇಕಾಗಿತ್ತು. ಆ ಎಲ್ಲ ಕುಟುಂಬ ಮತ್ತೆ ಸೌದಿಗೆ ಹೋಗಬೇಕಾಗಿತ್ತು. ಆದರೆ ಲ್ಯಾಮಿನೇಷನ್ಗೆ ಕೊಡುವಂಥ ಸಂದರ್ಭದಲ್ಲಿ ಲ್ಯಾಮಿನೇಷನ್ ಮಿಷನ್ ಕೆಟ್ಟಂಥ ಕಾರಣಕ್ಕಾಗಿ ಆ ಲ್ಯಾಮಿನೇಷನ್ ಸಂಪೂರ್ಣವಾಗಿ ಹಾಳಾಯಿತು. ಅವರ ಆ ಮೂಲ ಪ್ರತಿ ಸಂಪೂರ್ಣವಾಗಿ ಹಾಳಾಯಿತು. ಅಲ್ಲಿ ಸ್ವಲ್ಪ ಮಾತುಕತೆಗಳಾಯಿತು. ಅಂದರೆ ಈ ಮೂಲ ಪ್ರತಿಯನ್ನು ಸುಮಾರು ₹1,000 ಕೊಟ್ಟು ನಾವು ತೆಗೆದುಕೊಂಡು ಬಂದಿದ್ದೇವೆ. ವಾಪಸ್ ಅದನ್ನು ರೀಪ್ರಿಂಟ್ ಮಾಡಬೇಕಾದ್ರೆ ಅಥವಾ ಮತ್ತೆ ಅದರ ಪ್ರತಿಯನ್ನು ತೆಗೆದುಕೊಳ್ಬೇಕಾದ್ರೆ ₹300 ಬೇಕಾಗತ್ತೆ. ಹಾಗಾಗಿ ತಾವು ಈ ವೆಚ್ಚವನ್ನು ಭರಿಸಬೇಕಂತ ಹೇಳಿ ಮುಬಾಶಿರ್ ಕುಟುಂಬ ಅಲ್ಲಿನ ಅಂಗಡಿಯ ಮಾಲಕಿ ಅಂಜನಾ ಪೈ ಅವರಿಗೆ ಹೇಳಿತ್ತು. ಆದರೆ ಅಲ್ಲಿ ಚರ್ಚೆಗಳು ಆರಂಭ ಆಯಿತು. ಆ ₹300 ಎಲ್ಲ ಕೊಡೋಕ್ಕಾಗಲ್ಲ, ಆದರೆ ₹100 ಆ ಕೆಲಸ ಆಗುತ್ತೆ ಅಂತ ಹೇಳಿದರು. ಆವಾಗ ಮುಬಾಶಿರ್ ಕುಟುಂಬ ಅವರು ₹100 ಆದರೆ ನೀವೇ ಮಾಡಿಕೊಡಿ ಅಂತ ಹೇಳಿದರು. ಹೀಗೆ ಚರ್ಚೆಗಳು ಮುಂದುವರೆಯಿತು. ಕೊನೆಗೆ ₹200 ಅಥವಾ ₹100 ಕೊಟ್ಟು ಇದನ್ನು ಇತ್ಯರ್ಥ ಮಾಡೋದಾಗಿ ಕೂಡ ಎರಡೂ ಕಡೆಯವರು ಒಪ್ಪಿಕೊಂಡ್ರು. ಆದರೆ ಅಲ್ಲಿಯೇ ಉಂಟಾದಂಥ ಒಂದು ಸಂಘರ್ಷ. ಯಾಕೆಂದರೆ ಅಲ್ಲಿ ಅಂಜನಾ ಪೈ ಅವರ ಮಗ ಸುದರ್ಶನ್ ಪೈ ಇವರು ಹೇಳಿರೋ ಆರೋಪದ ಪ್ರಕಾರವಾಗಿ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದರು. ಇದನ್ನು ಈ ಮುಬಾಶಿರ್ ಕುಟುಂಬದ ಒಬ್ಬ ವ್ಯಕ್ತಿ ಮೊಬೈಲಲ್ಲಿ ಚಿತ್ರೀಕರಣ ಮಾಡುವ ಸಂದರ್ಭದಲ್ಲಿ ಅಂಜನಾ ಪೈ ಅವರ ಮೊಬೈಲನ್ನು ಎಳೆದುಕೊಂಡು ಬಂದರು. ಜೊತೆಗೆ CC ಕ್ಯಾಮರಾದಲ್ಲಿ ದಾಖಲಾಗಿರೋ ಪ್ರಕಾರವಾಗಿ ಆ ಮೇಜನ್ನು ಹತ್ತಿ ಆ ಯುವಕನಿಗೆ ಸುದರ್ಶನ್ ಅವರು ಹೊಡೆದರು. ಜೊತೆಗೆ ಅಲ್ಲಿ ಹೊಡೆದಾಟ ಕೂಡ ಆಯಿತು. ಒಂದು ಹಂತದಲ್ಲಿ ಎಲ್ಲವೂ ಕೂಡ ಮುಗಿತು ಅನ್ನೋಷ್ಟರಲ್ಲಿ ಮುಬಾಶಿರ್ ಕುಟುಂಬ ಅವರು ತಮ್ಮ ಕಾರನ್ನು ಅಲ್ಲಿಂದ ತೆಗೆದುಕೊಂಡು ಹೋಗಿ ನೇರವಾಗಿ ಪುತ್ತೂರಿನ ಆಸ್ಪತ್ರೆಗೆ ದಾಖಲಾದರು. ಆದರೆ ಆ ಬಳಿಕ ಉಂಟಾದಂಥ ಸಂಘರ್ಷ ಈಗ ದೊಡ್ಡ ಕಿಡಿಯನ್ನು ಎಬ್ಬಿಸಿದೆ. ಅಲ್ಲಿ ಹಲವಾರು ಜನ ಮಾತುಕತೆಗಂತ ಬಂದರು. ಎರಡೂ ಕಡೆಯಿಂದ ಹೊಡೆದಾಟಗಳು ಕೂಡ ಆಯಿತು. ಪೊಲೀಸರ ಮುಂಭಾಗವೇ ಗಾಡಿಯಿಂದ ಎಳೆದು ಹಾಕುವಂಥ ಪ್ರಯತ್ನಗಳು ಕೂಡ ಆಯಿತು. ಇದರ ಜೊತೆಗೆ ಅಲ್ಲಿ ನೌಶಾದ್ ಎಂಬಂಥ ವ್ಯಕ್ತಿ ಎಳೆದು ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾನೆ. ಜೊತೆಗೆ ಅಂಜನಾ ಪೈ ಅವರಿಗೆ ಹಲ್ಲೆಯನ್ನು ಮಾಡಿದ್ದಾನೆ ಎಂಬ ಆರೋಪವನ್ನು ಹಿಂದೂ ಸಂಘಟನೆಗಳು ಮಾಡ್ತಾ ಇದೆ. ಒಂದು ₹100 ವಿಚಾರಕ್ಕೆ ಹಿಂದೂ ಮುಸ್ಲಿಂ ಎಂಬ ವಿಚಾರದಲ್ಲಿ ಈಗ ದೊಡ್ಡ ಸದ್ದನ್ನು ಮಾಡ್ತಾ ಇದೆ. ಈ ಘಟನೆಯನ್ನು ಖಂಡಿಸಿ ಹಿಂದೂ ಸಂಘಟನೆ ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಬಂದ್ಗೆ ಕರೆ ನೀಡಿತ್ತು. ಆ ಕರೆ ಯಶಸ್ವಿಯಾಗಿ ಆಯಿತು. ಇದೀಗ ಆಗಸ್ಟ್ 31ನೇ ತಾರೀಕು ಪುತ್ತೂರು ಚಲೋ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೂ ಮುನ್ನ ಮತ್ತೊಂದು ವಿಚಾರ, ಮುಬಾಶಿರ್ ಕುಟುಂಬ ಈಗ ಮಾಧ್ಯಮಗಳ ಮುಂದೆ ಬಂದಿದೆ, ನ್ಯೂಸ್ 18ನ ಮುಂದೆ ಬಂದಿದೆ. ತಾವು ಈ ಕೇಸನ್ನು ಹಿಂದೆ ತೆಗೊಳ್ತೇವೆ, ನಮಗೆ ಯಾವುದೇ ಗಲಾಟೆಗಳು ಬೇಡ, ಶಾಂತಿ ಮುಖ್ಯ ಅನ್ನೋದನ್ನು ಹೇಳಿಕೊಂಡಿದೆ. ಇವತ್ತು ಮುಬಾಶಿರ್ ಕುಟುಂಬ ಅವರು ಮಾಧ್ಯಮಗಳ ಮುಂದೆ ಬಂದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಘಟನೆಯನ್ನು ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಕೇವಲ ₹100 ವಿಚಾರದಲ್ಲಿ ಆದಂಥ ಮಾತುಕತೆ ಇಷ್ಟು ದೊಡ್ಡ ಮಟ್ಟಿಗೆ ಆಗುತ್ತೆ ಅಂತ ಹೇಳಿ ಕೂಡ ನಾವು ಭಾವಿಸಿರಲಿಲ್ಲ. ಮೊಬೈಲಲ್ಲಿ ವಿಡಿಯೋ ಮಾಡಿದ ಎಂಬ ಕಾರಣಕ್ಕಾಗಿ ಸುದರ್ಶನ್ ಪೈ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ. ಜೊತೆಗೆ ಅಲ್ಲಿ ಹಲ್ಲೆ ಯತ್ನವೂ ಕೂಡ ಆಯಿತು. ನಾವು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡ್ವಿ. ಸುಮಾರು ₹15,000 ಖರ್ಚು ಕೂಡ ಆಯಿತು. ನಮಗೆ ಈ ಗಲಾಟೆ ಕೇಸು ಪೊಲೀಸು ಯಾವುದೂ ಕೂಡ ಬೇಡ, ನಾವು ಈವಾಗಲೂ ಕೂಡ ಅದನ್ನು ಶಾಂತಿಯಿಂದ ಮುಗಿಸೋಕೆ ನಾವು ರೆಡಿ ಇದ್ದೇವೆ. ನಾವು ಯಾವ ಕೇಸನ್ನು ಸುದರ್ಶನ್ ಮೇಲೆ ಕೊಟ್ಟಿದ್ದೇವೋ ಆ ಕೇಸನ್ನು ವಾಪಸ್ ತಗೊಳ್ಳೋಕೆ ನಾವು ಸಿದ್ಧರಿದ್ದೇವೆ ಅನ್ನೋದನ್ನು ಇವತ್ತು ಮುಬಾಶಿರ್ ಅವರು ಹೇಳಿರುವಂಥದ್ದು. ಜೊತೆಗೆ ಇಷ್ಟು ದೊಡ್ಡ ಮಟ್ಟಿನಲ್ಲಿ ರಾಜಕೀಯವಾಗಿ ಅದರ ಲಾಭಗಳನ್ನು ಅದರ ಉದ್ದೇಶಗಳನ್ನು ಪಡೆದುಕೊಳ್ಳೋಕೆ ಸಾಕಷ್ಟು ಜನ ಮುಂದೆ ಬರ್ತಾ ಇದ್ದಾರೆ. ರಾಜಕೀಯ ಸಂಘಟನೆಗಳು ಆಗಿರ್ಬೋದು, ರಾಜಕೀಯ ಪಕ್ಷಗಳು, ದೊಡ್ಡ ದೊಡ್ಡ ನಾಯಕರು ಪುತ್ತೂರಿಗೆ ಬಂದು ಅಲ್ಲಿ ಭೇಟಿಗಳನ್ನು ಕೊಡ್ತಾ ಇದ್ದಾರೆ. ಈ ಘಟನೆಯ ಲಾಭವನ್ನು ಪಡೆದುಕೊಳ್ಳೋಕೆ ಯತ್ನ ಮಾಡ್ತಾ ಇದ್ದಾರೆ. ಅಂತಹ ಯಾವುದೇ ಲಾಭವನ್ನು ಯಾರೂ ಕೂಡ ಪಡೆದುಕೊಳ್ಳೋದು ಬೇಡ. ನಾವು ಇಂತಹ ದೊಡ್ಡ ಘಟನೆ ಆಗುತ್ತೆ ಅಂತ ಹೇಳಿ ಮೊದಲೇ ಭಾವಿಸಿದರೆ ಕೇಸನ್ನೇ ಕೊಡ್ತಾ ಇರಲಿಲ್ಲ ಎಂಬ ಮಾತುಗಳನ್ನು ಹೇಳಿದ್ದಾರೆ. ನಾವು ಜೆರಾಕ್ಸ್ ಅಂಗಡಿಗೆ ಹೋದದ್ದು. ಜೆರಾಕ್ಸ್ ಅಂಗಡಿಯಲ್ಲಿ ನಮಗೆ ಒಂದು ಆಧಾರ್ ಕಾರ್ಡ್ ಪ್ರಿಂಟ್ ತೆಗಿಲಿಕ್ಕಿತ್ತು, ಮತ್ತೊಂದು ಲ್ಯಾಮಿನೇಷನ್ ಮಾಡಲಿಕ್ಕಿತ್ತು, ಬರ್ತ್ ಸರ್ಟಿಫಿಕೇಟ್ ಮಗುವಿಂದು. ಹಾಗೆ ಆಧಾರ್ ಕಾರ್ಡ್ ಅವರು ಸರಿ ಕೊಟ್ಟರು. ಬರ್ತ್ ಸರ್ಟಿಫಿಕೇಟ್ ಲ್ಯಾಮಿನೇಷನ್ ಮಾಡುವಾಗ ಅವರ ಮಿಷನ್ಗೆ ಹಾಕಿ ಮಿಷನ್ ಹಾಳಾಯಿತು, ಅದು ಬರ್ನ್ ಆಯಿತು ಅಲ್ಲಿಗೆ. ಆಗ ಅವರು ನಮ್ಮ ಜೊತೆ ಅಂತ ಹೇಳಿಲ್ಲ ಸ್ಟಾಫಲ್ಲಿ, ಸ್ಟಾಫ್ ಮಾತ್ರ ಒಬ್ಬರೇ ಇದ್ದದ್ದು. ಸ್ಟಾಫ್ ಅವರ ಮೇಡಮ್ಗೆ ಕಾಲ್ ಮಾಡಿ ಹೀಗೆ ಮಿಷನ್ ಒಳಗೆ ಹೋಗಿದ್ದೆ, ಹೊರಗೆ ಬರುವುದಿಲ್ಲ, ಏನು ಮಾಡಬೇಕು ಅಂತೆಲ್ಲ ಕೇಳುವಾಗ ಅವ್ರು ಹೇಳಿದರು ನಾನೀಗ ಬರ್ತೇನೆ,
ಅಂತ ಹೇಳಿದರು. ಆಗ ನಾವು ಕೇಳುವಾಗ ಅವ್ರು ಹೇಳಿದರು ಅದು ಮಿಷನ್ ಒಳಗೆ ಹೋಗಿದೆ, ಅದು ಬರ್ನ್ ಆಗಿದೆ ಹಾಗೆಂತ ಹೇಳಿಲ್ಲ ನಮ್ಮ ಜೊತೆ. ಮಿಷನ್ ಒಳಗೆ ಹೋಗಿದೆ, ಹೊರಗೆ ಬರುವುದಿಲ್ಲ, ಮೇಡಮ್ ಬಂದು ತೆಗೆದು ಕೊಡ್ತಾರೆ ಅಂತ ಹೇಳಿದರು. ಪುತ್ತೂರಲ್ಲಿ ಆದ ಘಟನೆ ಇದು ಬರೀ ಒಂದು 100 ರೂಪಾಯಲ್ಲಿ ಏನು ಆಗಲಿಕ್ಕೂ ಇಲ್ಲ. ಇದನ್ನು ನಾನು ಹೇಳುವುದು ಎಂತ ಗೊತ್ತುಂಟ, ನಮಗೆ ಬೇಕಿದ್ದದು ಈ ದಕ್ಷಿಣ ಕನ್ನಡ, ಪುತ್ತೂರು, ಇಡೀ ನಮ್ಮ ಈ ದೇಶವೇ ನಮಗೆ ಶಾಂತಿಯಿಂದ ಬದುಕಬೇಕು. ಎಲ್ಲರೂ ಬೆಳಿಗ್ಗೆಯಿಂದ ಸಾಯಂಕಾಲ ದುಡಿದು ಜೀವನ ಮಾಡುವವರು. ಯಾರ ಹತ್ರ ಕೋಟಿಗಟ್ಟಲೆ ಹಣ ಯಾರ ಹತ್ರ ಸಿಲ್ಲ. ಆದ್ದರಿಂದ ನಾನು ದಯಮಾಡಿ ಕೈ ಮುಗಿದು ಕೇಳೋದು ಈ ಎಲ್ಲರ ಹತ್ರ, ಇದರಲ್ಲಿ ಬೇಳೆ ಬೇಯಿಸೋದು ದಯಮಾಡಿ ಬೇಡ. ನಾವು ಶಾಂತಿಯಿಂದ ಬದುಕುವ, ಶಾಂತಿಯಿಂದಲೇ ಮರಣ ಮಾಡುವ. ಇದು ಸುಮ್ಮನೆ ಒಂದು 100 ರೂಪಾಯಿಗೋಸ್ಕರ 100 ಕೋಟಿದು ಲಾಭ ಯಾರು ತಗೊಳ್ಳೋದು ಬೇಡ. ದಯಮಾಡಿ ಕೈ ಮುಗಿದು ಕೇಳ್ತಾ ಇದ್ದೇನೆ ನಾನು. ಜೊತೆಗೆ ಒಂದು ಗಮನಿಸಬೇಕಾದಂಥ ವಿಚಾರ, ಪುತ್ತೂರಿನಲ್ಲಿ ಆ ಪೊಲೀಸ್ ಗಾಡಿಯ ಮುಂಭಾಗದಲ್ಲಿ ಆದಂಥ ಘಟನೆಗೂ ಮುಬಾಶಿರ್ ಕುಟುಂಬಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾಕೆಂದರೆ ಈ ಒಂದು ಹಂತದ ಮಾತುಕತೆ ಆದ ಬಳಿಕ ಮುಬಾಶಿರ್ ಕುಟುಂಬಕ್ಕೆ ಸುದರ್ಶನ್ ಪೈ ಹಲ್ಲೆ ಮಾಡಿದ ಬಳಿಕ ಅವರು ನೇರವಾಗಿ ಅಲ್ಲಿಂದ ಕಾರನ್ನು ತೆಗೆದುಕೊಂಡು ಆಸ್ಪತ್ರೆಗೆ ಹೋಗ್ತಾರೆ. ಆ ಎಲ್ಲ ವಿಡಿಯೋಗಳು CC ಕ್ಯಾಮರಾದಲ್ಲಿ ಕೂಡ ದಾಖಲಾಗಿದೆ. ಜೊತೆಗೆ ಮುಬಾಶಿರ್ ಅವರು ಹೇಳೋ ಪ್ರಕಾರವಾಗಿ ಇಷ್ಟು ದೊಡ್ಡ ಗಲಾಟೆ ಆಗಿದೆ ಅಂತ ಹೇಳಿ ನನಗೆ ನ್ಯೂಸ್ ಚಾನೆಲ್ ನೋಡಿದ ನಂತರವಾಗಿ ಗೊತ್ತಾಯಿತು. ಅಲ್ಲಿ ಗಲಾಟೆ ಮಾಡಿದಂಥವ್ರು ಯಾರೂ ಕೂಡ ನಮ್ಮವರಲ್ಲ, ಅಂದರೆ ನಮ್ಮ ಸಂಬಂಧಿಕರಲ್ಲ, ನಾವು ಯಾರನ್ನು ಕೂಡ ಕರೆಸಿರೋದು ಕೂಡ ಅಲ್ಲ. ಯಾವ ವಿಚಾರಕ್ಕೆ ಗಲಾಟೆ ಆಯಿತು ಅನ್ನೋದನ್ನು ಕೂಡ ನಮಗೆ ಹೇಳೋಕೆ ಈ ಸಂದರ್ಭದಲ್ಲಿ ಆಗಲ್ಲ. ಜೊತೆಗೆ ಯಾಕೆ ಇಂತಹದೊಂದು ಸನ್ನಿವೇಶವನ್ನು ಇಟ್ಕೊಂಡು ರಾಜಕೀಯ ಪಕ್ಷಗಳು ಪರಿಸ್ಥಿತಿಯ ಲಾಭವನ್ನು ಪಡ್ಕೊಳ್ತಾ ಇದೆ ಎಂಬುದು ಗೊತ್ತಾಗ್ತಾ ಇಲ್ಲ ಅನ್ನೋ ಬಗ್ಗೆ ಇವತ್ತು ಮುಬಾಶಿರ್ ಕುಟುಂಬ ಹೇಳಿದೆ. ಈ ಪ್ರಕರಣ ಶಾಂತಿಯಲ್ಲಿ ಮುಗಿಬೇಕು, ಯಾವುದೇ ರೀತಿಯಾಗಿ ದ್ವೇಷದ ವಾತಾವರಣ ಇಲ್ಲಿ ಸೃಷ್ಟಿಯಾಗೋದು ಬೇಡ ಅಂಥೇಳಿ ಮುಬಾಶಿರ್ ಕುಟುಂಬ ಮನವಿ ಮಾಡಿದೆ. ಇದರ ಜೊತೆಗೆ ಕಳೆದ 7-8 ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆ ಸದ್ಯಕ್ಕೆ ಶಾಂತಿ ಇದೆ. ಇಬ್ಬರು ದಕ್ಷ ಪೊಲೀಸ್ ಅಧಿಕಾರಿಗಳ ಸಮಯೋಚಿತ ಕಾರ್ಯವೈಖರಿಯಿಂದ ಯಾವುದೇ ರೀತಿಯಾಗಿ ವೈಯಕ್ತಿಕ ಗಲಾಟೆಗಳು, ಅದು ಧರ್ಮದ ಗಲಾಟೆ ಅಂಥೇಳಿ ಬಿಂಬಿಸೋಕೆ ಎಲ್ಲೂ ಕೂಡ ಯಶಸ್ವಿಯಾಗಿಲ್ಲ. ವೈಯಕ್ತಿಕ ಗಲಾಟೆಗಳನ್ನು ಕಾನೂನು ಮೂಲಕವೇ ಪೊಲೀಸರು ಬಗೆಹರಿಸ್ತಾ ಇದ್ದಾರೆ. ಆದರೆ ಪುತ್ತೂರಿನ ಈ ಘಟನೆ ಎಲ್ಲಿ ಹಾದಿ ತಪ್ಪುತ್ತೋ ಅಥವಾ ಎಲ್ಲಿ ಕಾನೂನನ್ನು ದುರ್ಬಳಕೆ ಮಾಡಿ ಕಾನೂನನ್ನು ಕೈಗೆ ತೆಗೆದುಕೊಂಡು ಎರಡೂ ಕಡೆಯವರು ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಳ್ತಾರೋ ಎಂಬ ಭಯ ಕೂಡ ಸದ್ಯಕ್ಕೆ ಪೊಲೀಸರಲ್ಲಿರುವಂಥದ್ದು. ಅದಕ್ಕಾಗಿ ಪೊಲೀಸರು ವಿಶೇಷವಾಗಿ ಮನವಿಯನ್ನು ಮಾಡಿದ್ದಾರೆ. ತಾವು ಯಾವುದೇ ರೀತಿಯಾಗಿ ಕಂಪ್ಲೇಂಟ್ಗಳಿದ್ರೆ, ದೂರುಗಳಿದ್ರೆ ನಮಗೆ ಕೊಡಿ, ಆ ದೂರನ್ನು ಸ್ವೀಕರಿಸಿ ನಾವು ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಆ ಕ್ರಮವನ್ನು ಕೈಗೊಳ್ಳೋದಾಗಿ ಕೂಡ ಪೊಲೀಸರು ಹೇಳಿದ್ದಾರೆ. ಇದರ ನಡುವೆ ಒಂದು ಚಲೋ ಕಾರ್ಯಕ್ರಮ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪರಸ್ಪರ ನಿಂದನೆಗಳು, ದ್ವೇಷದ ಹೇಳಿಕೆಗಳನ್ನು ಕೊಡುವ ಮೂಲಕವಾಗಿ ಈಗ ಮತ್ತೆ ಶಾಂತಿ ಕದಡುವಂಥ ಪ್ರಯತ್ನಗಳು ಆಗ್ತಾ ಇದೆ. ಎಲ್ಲಿ ಒಂದು ಸಿಂಪಲ್ 100 ರೂಪಾಯಿಯ ವಿಚಾರಕ್ಕೆ ಈಗ ಧರ್ಮಗಳ ನಡುವಿನ ದ್ವೇಷದ ವಾತಾವರಣವನ್ನು ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಮುಬಾಶಿರ್ ಕುಟುಂಬ ಕೂಡ ಮನವಿ ಮಾಡ್ತಾ ಇದೆ, ಯಾವುದೇ ರೀತಿಯಾಗಿ ದ್ವೇಷದ ವಾತಾವರಣವನ್ನು ಬಿತ್ತೋದು ಬೇಡ ಅಂಥೇಳಿ. ಇದರ ಜೊತೆಗೆ ಪೊಲೀಸರು ಕೂಡ ಮನವಿ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಹೇಳಿಕೆಗಳನ್ನು ಬರೆಯುವ ಮುನ್ನ ಸ್ವಲ್ಪ ಆಲೋಚಿಸಿ ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಜನರು ಯಾವುದೇ ರೀತಿಯಾಗಿ ವದಂತಿಗಳಿಗೆ ಕಿವಿ ಕೊಡಬಾರ್ದು ಎಂಬ ಮನವಿಯನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಇಷ್ಟು ದಿನ ಬಹಳ ಶಾಂತಿಯುತವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಇದೆ. ಮುಂದೆ ಈ ಪೊಲೀಸ್ ಅಧಿಕಾರಿಗಳ ಕಾರ್ಯವೈಖರಿಯಿಂದ ಮುಂದೆಯೂ ಕೂಡ ಶಾಂತಿ ಇರುವ ಬಗ್ಗೆ ಜನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ವೈಯಕ್ತಿಕ ಗಲಾಟೆ, ಕೇವಲ ಮಾತಿನಲ್ಲೇ ಬಗೆಹರಿಸಬಹುದಂಥ ಏನು ಗಲಾಟೆ ಈಗ ದ್ವೇಷದ ವಾತಾವರಣವನ್ನು ಬಿತ್ತಾ ಇರೋದು ಬಹಳ ಖೇದಕರ. ಹಾಗಾಗಿ ಈ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋಕ್ಕೆ ರಾಜಕೀಯ ಪಕ್ಷಗಳು ಕೂಡ ಕೈಜೋಡಿಸಬೇಕು, ಸಂಘಟನೆಗಳು ಕೂಡ ಕೈಜೋಡಿಸಬೇಕು. ಯಾರ ಮೇಲೆ ಆರೋಪಗಳಿದ್ದೆ ಆ ಆರೋಪಿತರನ್ನು ಅವರ ಮೇಲೆ ಶಿಕ್ಷೆಯನ್ನು ಕೊಡುವ ನಿಟ್ಟಿನಲ್ಲಿ ಪೊಲೀಸ್ ಠಾಣೆಗೆ ದೂರು ಕೊಡಿ ಎಂಬ ಮನವಿಯನ್ನು ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಫಾಲೋ ಮಾಡ್ತಾ ಇರಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.